ಹೃದಯ ಅಂತರಾಳದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜ ನನ್ನನ್ನು ಕರೆದಿತ್ತು. ನಾನು ನಿನ್ನೆ ಹೋಗಿದ್ದೆ. ಇವತ್ತು ಮತ್ತೆ ನಮ್ಮ ಕನ್ನಡ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ. ಈ ಭ್ರಷ್ಟ ರಾಜಕಾರಣಿಗಳು, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ, ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು, ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು, ಪ್ಯಾಲೆಸ್ತೇನ್ ಧ್ವಜ ಹಾರಿಸುವಂಥದ್ದು, ಇವೆಲ್ಲ 100ಕ್ಕೆ 100 ದೇಶದ್ರೋಹಿ ಕೆಲಸಗಳು. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಕರೀತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದು ಮಾತ್ರ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ. ಈ 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಿಸುವುದಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರ ಜೊತೆಗೆ ಕೆಲವು BJP ನಾಯಕರು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ, ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ. ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಹಂಚ್ತಾ ಇದ್ದಾರೆ. ನಿನ್ನೆ ಸುಮಾರು 435 ಕೋಟಿ ಮುಸ್ಲಿಂ ಮೊಹಲ್ಲಾಗಳಿಗೆ ಅಭಿವೃದ್ಧಿ ಅಂತ ನೋಡ್ರಿ. ಟ್ಯಾಕ್ಸ್ ತುಂಬೋರು ನಮ್ಮ ಜನ, ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ, ಅವ್ರ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ ಸಿದ್ದರಾಮಯ್ಯನವರು. ಇಷ್ಟು ದೊಡ್ಡ ಸಮುದಾಯ ಹಾಲಮತ, ಆ ಕುರಿಗಾರರಿಗೆ ಒಂದು 5 ಲಕ್ಷ 10 ಲಕ್ಷದ ಯಾವುದೇ ಅನುದಾನ ಇಲ್ಲ. 10,000 ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ, ಮುಸ್ಲಿಮರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ, ಕರ್ನಾಟಕದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವ್ರ ಮೆರವಣಿಗೆ ಮೇಲೆ ಕಲ್ಲು ಹಾಕಿದ್ದಾರ? ಅವ್ರೇನಾದರೂ ನಮ್ಮ ಹಿಂದೂಗಳು ಏನೋ ದೇಶದ್ರೋಹಿ ಘೋಷಣೆ ಕೂಗಿದ್ದಾರ? ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೋಬೇಕು. ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಕರ್ನಾಟಕದಲ್ಲಿ ಪತನ ಆಗ್ತದೆ. ಮಂಡ್ಯದಲ್ಲಿ ತಮ್ಮ ವಿರುದ್ಧ FIR ಆಗಿರುವಂತದ್ದು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ. ನಾ ಹೇಳಿದ್ದೇನು, ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ, ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ, ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನಕ್ಕೆ ಮಾಡ್ತಾಯಿದ್ರು? ಕತ್ತೆ ಕಾಯ್ತಾ ಇತ್ತಾ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತಾವೆ ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಏನು ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂಥ ಮೌಲ್ವಿ ಏನದಾನೆ ಅವ್ನ ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತೊಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು, ಇಂಥ ಅಕ್ರಮ ಮಸೂದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನಾಳೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರಿತೀನಿ, ಇಂಥ ಅಕ್ರಮ ಮಸೂದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂಥ ಮಸೂದಿಯನ್ನು ಕೆಡೋದೇ ಇದ್ದರೆ ಮುಂದೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿತ್ತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು. ತಪಾಸಣೆ ಬಗ್ಗೆ ಮಾತನಾಡಿದ್ರಿ, ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ, ದೇಶದಲ್ಲಿ ಬಂದಿದೆ. ಮತ್ತು ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು? ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಎಲ್ಲಿ ಬಂತವು? ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲೇ ಕಲ್ಲು ಸಿಗ್ತದ?
ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಹೋಗೋದು ಒಂದು ಉದಾಹರಣೆ ಹೇಳಿ. ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ, ಮಸೀದಿಗಳ ಮೇಲೆ ಕಲ್ಲಿಟ್ಟುಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ. ಆದರೆ ನಮ್ಮ ಸರ್ಕಾರನೇ ಇತ್ತು, ಯಡಿಯೂರಪ್ಪ ಸರ್ಕಾರ. ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ, ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಒಬ್ಬ ಮಂತ್ರಿ ಮಾಡಿದ್ದೆ, ಗೃಹ ಮಂತ್ರಿ. ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ BJP ಸತ್ಯನಾಶ ಆಯ್ತು ಕರ್ನಾಟಕ. ಮತ್ತು ಅವ್ರ ಮಗನಿಗೆ ಕೈ ಕೊಟ್ಟಾರೆ. ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು. ಚುನಾವಣೆ ಆದಮೇಲೆ ಅವ್ರ ತಂದೆ ತಾಯಿ ಮಕ್ಕಳು ನಾವು ಎಲ್ಲರಿಂದ ಸಮಾನತೆ ನೋಡ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದರೆ BJPಗೆ 60 ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ. ಬಿಜೆಪಿಯಿಂದ ಹಿಂದುತ್ವ ರಕ್ಷಣೆ ಆಗಲ್ವಾ ಅಂತ ಬಿಜೆಪಿಯಿಂದ. ಆದ್ರೆ ರಾಜ್ಯ ಸರ್ಕಾರ ಅವ್ರಗಳ ಮೇಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಬಹುಶಃ ನೀವು ಇಲ್ಲಿ ಮುಂದೆ ಹೋದ್ರೂ ಕ್ರಮ ಕೈಗೊಳ್ತಾರೆ ಅಂತ ಅನ್ಸುತ್ತಾ? ಮುಂದೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ. ಯಾವ ಥರ ನೇಪಾಳ ಮಾದರಿ ಜನರು ಸಾಕಾಗೈತ್ರಿ ಭ್ರಷ್ಟಾಚಾರ. ಇವರು ಕೋಟಿಗಟ್ಟಲೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾವ ಜಾತಿಯವರು ತಮ್ಮ ಜಾತಿ ಇಲ್ಲ ಇವರಿಗೆ ಜನರಿಗೆ ಸಹಾಯ ಮಾಡಿ, ದಲಿತ ಮುಖಂಡರು ಯಾರು ಇವತ್ತು ದಲಿತ ಮುಖಂಡರು ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ. ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಇವರೇ ಸಾವಿರಾರು ಕೋಟಿ ಕಳಿಸ್ತಾರೆ. ಯಾರು ಲಿಂಗಾಯತ ಇವತ್ತು ಲಿಂಗಾಯತರ ಹೆಸರು ಹೇಳ್ಕೊಂಡು ಬಂದಂಥ ಯಡಿಯೂರಪ್ಪ ಯಾರಿಗಾದರೂ ಲಿಂಗಾಯತ ಸಮುದಾಯ ಏನು ಮಾಡಿದ್ದಾರೆ? ಒಕ್ಕಲಿಗರ ಹೆಸರು ಮಾಡ್ಕೊಂಡಂಥ DK ಶಿವಕುಮಾರ್ ಏನಾರು ಮಾಡಿದ್ದಾರೆ? ಅಂದರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯನವರು ಅವ್ರ ಸಮುದಾಯಕ್ಕೇನು ಮಾಡ್ತಲ್ಲ. ಹಳ್ಳಿ ಮೆಳ್ಳಿ ಇವ್ರು ಹೇಳೋದೇನು, ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀವಿ. ಅಂದರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ, ಹಿಂದೂಗಳು ಹಾಕಿಲ್ವಾ? ಈ ರೀತಿ ಒಂದೇನು ಮತ್ತೆ ಹೇಳ್ತಾರೆ, ಪುನರ್ಜನ್ಮ ಇದ್ದರೆ ನಾವು ಮುಸಲ್ಮಾನ ಹಾಕ್ತೀನಂತ. ನಾಚಿಕೆ ಬರ್ಬೇಕಲ್ಲ. ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ. ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ. ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಆಗ್ಬೇಕಾದ ಮುಂದಿನ ಜನ್ಮ ಬೇಡ, ಈಗ ಆಗಿಬಿಡಿ. 2028ಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹಿಂದೂಗಳು ಓಟ್ ಹಾಕೋತೀವಿ, ಮುಸ್ಲಿಮರು ಅಷ್ಟೇ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ ಆಗ್ತಾರೆ. ನಮ್ಮ ಏನು ಭದ್ರಾವತಿ ಸಂಗಮೇಶ್ ಹೇಳ್ತಾರೆ. ಅಂದರೆ ಈ ಹಿಂದೂಗಳ ಓಟಿಗೆ ಬೆಲೆನೇ ಇಲ್ಲ, ಕೇವಲ ಮುಸ್ಲಿಮರಿಂದ ಆರಿಸ್ಬನ್ನುವಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ. ಇದು 2028ಕ್ಕೆ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವಂಥ ಕಾಲ. ಮುಂದಿನ ನಡೆ ಜ್ಞಾನೋದಯ ಆಗಬೇಕು ಯಾರಿಗೆ? ಹೈಕಮಾಂಡಕ್ಕೆ. ಇವೇನು ಮಾಡಿದ್ರು, ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕೋದು. ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ, ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಪ್ರತಾಪ್ ಸಿಂಗ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಲಿಂಬಾಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು. ನೋಡಿರಿ ಅವನೇ ಹೆಂಗೆ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ? SIT ಅವ್ರು ಇಲ್ಲ, SIT ಅವ್ರು ಏನಾರು ಕೊಟ್ಟಾರಾ? ಇಲ್ಲ. ಇದಕ್ಕೆ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಇದು NIA ತನಿಖೆ ಆಗಬೇಕು. ಎಲ್ಲೆಲ್ಲಿದ್ದು ಹಣ ಬಂತು, ದುಬೈನಿಂದ ಎಲ್ಲಿದ್ದು ಬಂತು? ಈ ಧರ್ಮಸ್ಥಳ ಟಾರ್ಗೆಟ್ ಇದೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಈಗ ಮೈಸೂರು ಚಾಮುಂಡಿ ತಾಯಿ, ಯಾವ ಬಲಕೀಶ್ ಬಾನುವೆ ಹೌದಲ್ರಿ, ಬಾನು ಮುಸ್ತಾಕ್ಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ? ಏನು ಎಕ್ಸ್ ಮುಸ್ಲಿಮಾ? ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ. ಹೆಣ್ಮಗ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ತಾ ಇದೆ. ಇದೇನಂದರೆ ಎಕ್ಸ್ ಮುಸ್ಲಿಂ. ನಾವು ಮುಸ್ಲಿಮ್ ಇದನ್ನು ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋ ಒಂದು ಜನಾಂಗ ಹುಟ್ಟೈತಿ. ಹಂಗೇನೆ ಅದವರೇ ಡಿಕ್ಲೇರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಗೌರವಯುತವಾಗಿ ಹಿಂದೆ ಸರಿಬೇಕು. ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನಂತ ಕರೀತಾರೆ? ಕಾಫೀರ್ ಅಂತ ಕರೀತಾರೆ. ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತೇಳಿ ಕುರಾನ್ ಹೇಳ್ತಾರೆ. ಅಂದಾಗ ಈಗೇನೋ ನಾವು ಕೇಳ್ತೀನಿ ಮುಸ್ಲಿಂ ಮೌಲ್ಯಗಳಿಗೆ, ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ? ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಂಗ ಏರಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ, ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದು ಅಧಿಕಾರ ಇದೆ. ಅಂಥದನ್ನು ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತೇಳಿ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತೇನು ಮಾಡ್ಯಾರ. ಇದರ ಮೇಲೆ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ
ಶಾಪದಿಂದಲೇ ಆಗ್ತದೆ. ಥ್ಯಾಂಕ್ ಯು ಸರ್. ಎಲ್ಲ ಸಮುದಾಯದ ಒಬ್ಬೊಬ್ಬರು ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡಿ, ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡೋದು, ಲೂಟಿ ಮಾಡೋದಿಲ್ಲ, ಜನ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಹಿಂದುತ್ವ ರಕ್ಷಣೆ ಮಾಡ್ಬೋದು. ನಾವೆಲ್ಲ ಮಾಡಿದ್ದೀವಿ. ಆದರೆ ವಿಜೇಂದ್ರ ಮತ್ತು ಅವ್ರು ಯಡಿಯೂರಪ್ಪ ಹಠ ಹಿಡೋದು, ಈ ಅಮಿತ್ ಶಾ ಮುಂದೆ ಕೂತು ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ, ಈ ರೀತಿ ಅಪಪ್ರಚಾರ ಏನು ಮಾಡಿದ್ರಲ್ಲ, ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತಾರೆ. ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವರಿಗೆ ಗೊತ್ತಾಗಿದೆ. ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ, ಇದೊಂದು ಭಾಳ ಬ್ಲಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದಾರೆ. ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜನಾಂಗಿಲ್ಲ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅಲ್ಲಿ ಸಿಕ್ಕಂಥ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯ ಅದಾವಲ್ಲ, ಅವರು ನಿನ್ನೆ ಸುಮಾರು 10ರಿಂದ 15,000 ಜನ ಏನು ಕೂಡಿದವರು, ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ ಇಲ್ಲ, ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕೊಡಿಸಿಲ್ಲ, ಊಟ ಮಾಡಿಸಲ್ಲ, ಬಸ್ಸುಗಳು ಕಳಿಸಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ 184 MLA ಕೊಟ್ಟಿದ್ರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ಅಂದ್ರೆ ಸರ್, ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪರ್ಯಾಯವಾದಂತ ಒಂದು ಶಕ್ತಿಯನ್ನ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಹುಟ್ಟಾಕ್ತಾ ಇದ್ದಾರೆ ಅಂತ ಬಿಜೆಪಿ, JDS, ಕಾಂಗ್ರೆಸ್ನ ಹೊರತುಪಡಿಸಿ. ನೋಡಿ, ನಮ್ಮದು ಈ BJPಯನ್ನು ರಿಪೇರಿ ಮಾಡಿ ಹೋಗ್ತಿದೆ. BJPಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ, ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ, ನೀವು ಎಷ್ಟು ಕೇಸ್ ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ಹಾಂ, ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ BJP ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾ ಖಾವುಂಗ ನಾ ಖಿಲಾವುಂಗ, ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು. ಅದ್ರ ಜೊತೆಗೆ BJPಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನೇನಾದ್ರು ಇಲ್ಲಿ ಕ್ರಮ ತೊಗೊಂಡು ಇಡೀ ಲಿಂಗಾಯತ ಸಮುದಾಯ BJPಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ಹೊತ್ತಿಸಿ ಏನು ಇದೇ ನಿನ್ನೆ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಜಾತಿ ನೋಡೋದಿಲ್ಲ, ಯಾವ ಉತ್ತರ ಕರ್ನಾಟಕ ನೋಡೋದಿಲ್ಲ, ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೆ ಬಯಸ್ತೇನೆ. ರಿಪೇರಿ ಪ್ರಶ್ನೆ ಅದಲ್ಲ ಸರ್. ಈಗ ರಿಪೇರಿ ಆಗದೆ ಇದ್ರೆ ವಾಟ್ ನೆಕ್ಸ್ಟ್? ರಿಪೇರಿ ಆಗದೆ ಇದ್ದರೆ ಹೇಳಿಬಿಟ್ಟಿದ್ದಿಲ್ಲ, ನಾವು ಪಕ್ಷ ಕಟ್ಟುವುದು ಖಚಿತ, 28ಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಬರ್ತದೆ. ನೋಡಿ, ಈ ಸರ್ಕಾರ RCBಯಲ್ಲಿ ಏನು ಮಾಡಿತು? RCB ತಪ್ಪು ಯಾರ್ದು? CM, DCM, ಹೋಮ್ ಮಿನಿಸ್ಟ್ರು. ಈ 3 ಜನ ಮಾಡಿದ ತಪ್ಪಿಗೆ 3 ಜನ ಅಧಿಕಾರಿಗಳನ್ನ ಬಲಿ ತೊಗೊಂಡ್ರು. ಏನು ತಪ್ಪು ಮಾಡಿದ್ರು ಅವ್ರ ಅಧಿಕಾರಿಗಳು? ಈ ವಾಲ್ಮೀಕಿ ಜನಾಂಗದ ಬೆಂಗಳೂರು ಕಮಿಷನರ್ ಇದ್ರಲ್ಲ ದಯಾನಂದ್ ಅವರು, ಅವರೆಲ್ಲ ಏನು ರಿಪೋರ್ಟ್ ಹಾಕಿದ್ರು, ಏನು ಪತ್ರ ಬರೆದಿದ್ರು ಸರ್ಕಾರಕ್ಕೆ? ಈಗ ಇಷ್ಟು ಬೇಗನೆ ಅರ್ಜೆನ್ಸಿ ಒಳಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ, ನಮಗೆ ಸೆಕ್ಯೂರಿಟಿ ಕೊಡೋದು ಆಗೋದಿಲ್ಲ ಅನ್ನೋಂಥದ್ದು ಭಾವನೆ ವ್ಯಕ್ತಪಡಿಸಿದ್ರು ಸಹ ಸಿದ್ದರಾಮಯ್ಯನವರಿಗೆ, DCM ಅವರಿಗೆ ತಮ್ಮ ಸ್ವಂತ ಒಂದು ಚಟ ಅಂದರೆ ಯುವಕರು RCB ನೆಪದಲ್ಲಿ ಯುವಕರನ್ನೆಲ್ಲ ನಾವು ಸೆಳೆದು ಬಿಡಬೇಕು. ಮುಂದಿನ ಚುನಾವಣೆ ಯುವಕರ ಒಂದು ದೊಡ್ಡ ಶಕ್ತಿ ನಮ್ಗೆ ಸಿಗ್ತದೆ. ಯಾಕಂದರೆ ಯುವಕರೆಲ್ಲ ಹಿಂದುತ್ವ ಪರವಾಗಿದ್ದಾರೆ, BJP ಪರವಾಗಿದ್ದಾರೆ. ಅದನ್ನು ಈ RCB ಮೂಲಕ ತಾವು ತೊಗೋಬೇಕಂತೇಳಿ ಯಾರ ಮ್ಯಾಗ ಹಾಕಿದ್ರು? ಆ 3 ಅಧಿಕಾರಿಗಳನ್ನ ಬಲಿಪುಷ ಮಾಡೋದು. ದಯಾನಂದ್ ಅವ್ರದ್ದು ಏನು ತಪ್ಪಿದೆ ಸರ್ಕಾರ ಹೇಳಬೇಕು. ಅದು ಸರ್ಕಾರ ಆ ದಯಾನಂದ್ ಅಧಿಕಾರಿಗಳದ್ದು ಏನು ಇನ್ನೂ ಉಳಿದ ಆಫೀಸರ್ಸು ಹಾಗೆ ನಿನ್ನೆ ಅಡಿಷನಲ್ SP ಮೊನ್ನೇನು ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಅವರು ಏನು ನ್ಯೂಟ್ರಲ್ ಆಗಿ
ಇವತ್ತು ಚಲುವರಾಜ ಸ್ವಾಮಿನೇ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ, ಮುಸಲ್ಮಾನರ ತಪ್ಪಿದೆ ಅಂತ. ಹಂಗಾದ್ರೆ ಚಲುವರಾಜ ಸ್ವಾಮಿ ಅಂತ ಸಚಿವ ಸಂಪುಟದಿಂದ ಕೈ ಬಿಡ್ತೀರಾ? ರಾಜಣ್ಣವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ವಾಲ್ಮೀಕಿ ಜನಾಂಗದವ್ರಿಗೆ. ಒಬ್ಬ ರಾಜಣ್ಣ ನೇರವಾಗಿ ಮಾತಾಡ್ತಿದ್ರು, ಅವ್ರೇನು ತಪ್ಪು ಮಾತಾಡಿದ್ರು? ಅವನು ಉಚ್ಚಾಟನೆ ಮಾಡಿದ್ರಿ. ವಾಲ್ಮೀಕಿ ಹಗರಣ ಮಾಡಿದ್ರಿ ನೀವು. SC/ST ಪರವಾಗಿರುವಂಥ ಸಿದ್ದರಾಮಯ್ಯನವರೇ 184 ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ. ಮೊನ್ನೆ ಬೋವಿ ಒಡ್ಡರ ಸಮಾಜದ ಹಗರಣ ಆಯಿತು. SC/ST ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಅವ್ರಿಗೆ ಹಣ ಸಿಗಬೇಕಾದಂಥ ನೀವು ತಿಂತಾ ಇದ್ದೀರಿ, ನಾಲಾಯಕರದಿರಿ. ನಿಮಗೇನು SC/STಗಳ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ನಿಮಗೇನು ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋ ನೈತಿಕತೆ? ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಒಂದು ಏನು ಮೊದಲೊಂದು ಇಮೇಜ್ ಇತ್ತು, ಅಯ್ಯಿಂದ ಲೀಡರ್ ಇತ್ತು. ಇವತ್ತು ಇವೆಲ್ಲ ಹಗರಣ ಆದಮೇಲೆ ಅವ್ರನ್ನ ವಜಾ ಮಾಡಲಿಲ್ಲ. ಇನ್ನೂ ಅವ್ರು ಯಾರ್ಯಾರು ಇದರಲ್ಲಿ ವಾಲ್ಮೀಕಿದ ಹಣ ನಿಗಮದಲ್ಲಿ ಏನು ಹಣ ತಿಂದಿದ್ರು ಇನ್ನೂ ಅವ್ರು ಮುಂದುವರ್ಸ್ಕೊಂಡು ಹೊಂಟಾರೆ. ಬೋವಿ ಸಮಾಜದ ಹಣ ತಿಂದವನ್ನ ಇವ್ರು ಕೊನೆಯವರೆಗೆ ಲಾಸ್ಟಿಗೆ ಬಹಳ ತೊಂದರೆ ಆಗ್ತದೆ ತಂದಾಗ ತೆಗೆದು. ಈ ರೀತಿ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾ ಇಲ್ಲ, ಹಿಂದುಳಿದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮೇಲ್ಜಾತಿಯವ್ರಂತ ಬಿಡ್ರಿ, ಲಿಂಗಾಯತ ಒಕ್ಕಲ್ರಿ ಅಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಅಲರ್ಜಿ. ತಮ್ಮ ರಾಜಣ್ಣನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ತಮ್ಮ SC/ST ಜನಾಂಗದ ದುರುಪಯೋಗ ಆಗಿದ್ದನ್ನು ಶಿಕ್ಷೆ ಕೊಡಲಿಕ್ಕಾಗಲಿಲ್ಲ. ಭಾಳ ಹೇಳ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯನವರು, ಇಲ್ಲ ಭಾಳ ಏನಾಗಿಲ್ಲ, ಒಂದು 84 ಕೋಟಿ ಅಟ್ಟೆ ಅವ್ಯವಹಾರ ಅಂದ್ರೆ ನಾಚಿಕೆ ಬರಬೇಕಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ. ಹೈಕಮಾಂಡ್ನ ತಾವು ಭೇಟಿ ಆಗ್ತೀರಾ ಎಲ್ಲ ಬೆಳವಣಿಗೆಗಳನ್ನ ತಿಳಿಸ್ಲಿಕ್ಕೆ ನಿಮ್ಮ BJP ಹೈಕಮಾಂಡ್? ನಾ ಯಾರನ್ನೂ ಭೇಟಿ ಆಗೋದು, ನಾ ಭೇಟಿ ಕೆಲವು ಜನರನ್ನ ಭೇಟಿ ಆಗ್ತೀನಿ, ಜನತೆಯ ಜನಾರ್ದನ ಭೇಟಿ ಆಗ್ತೀನಿ, ಜನ ತೀರ್ಪು ಕೊಡ್ತಾರೆ. BJP ಅವ್ರ ಸಂಪರ್ಕದಲ್ಲಿ ಇದಾರ ಸರ್ ತಮ್ಮ ಜೊತೆಗೆ? BJP ಯ ನಾಯಕರುಗಳ ಸಂಪರ್ಕದಲ್ಲಿ ಎಲ್ಲರ ಸಂಪರ್ಕದಾರ. ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬೇಕಂತ ಯಾರೂ ಅನ್ನೋದಿಲ್ಲ. ಇದು ಭಾಳ ಸ್ಪಷ್ಟ ಇದೆ BJPಯಲ್ಲಿ. ಇಲ್ಲಿ ಕಂದ್ರೆ ಇಷ್ಟೊತ್ತಿಗೆ ಘೋಷಣೆ ಮಾಡಿಬಿಡ್ತಿದ್ರು, ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಖಚಿತ, ನಿಶ್ಚಿತ, ಉಚಿತ ಅಂತ ಹೇಳ್ತಿದ್ವಿ. ಖಚಿತನೂ ಇಲ್ಲ, ಉಚಿತವೂ ಇಲ್ಲ. ಇವತ್ತು ವಿಜೇಂದ್ರನ ಮೇಲೆ BJP ಕೊಟ್ಟು ಜವಾಬ್ದಾರಿ ಕೊಡುವಂಥ ಪರಿಸ್ಥಿತಿ ಹೈಕಮಾಂಡ್ದಲ್ಲಿ ಇಲ್ಲ. ಸರ್, ಈಗ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಗಮನಿಸಿದ್ರ ಸರ್? ನಾನು ಮನುಷ್ಯರಿಗೆ ಅಷ್ಟೇ ಉತ್ತರ ಕೊಡ್ತೀನಿ. ನೋಡ್ರಿ, ಮಾನ ಮರ್ಯಾದೆ ಸ್ವಲ್ಪ ಇರಬೇಕು ಯಾವುದೇ ವ್ಯಕ್ತಿಗೆ. ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದರೆ ನಾನು MLA ರಾಜೀನಾಮೆ ಕೊಡ್ತೀನಿ. ಮಾನ ಮರ್ಯಾದೆ ಕೊಡಬೇಕಲ್ಲ. ಮೊದಲು ಸುಧಾಕರ್ ಆರಿಸಿ ಬಂದ್ರಲ್ಲ, ಆರಿಸಿ ಬಂದು ಒಂದೂವರೆ ವರ್ಷ ಆಯ್ತಲ್ಲ. ಇಂಥ ಹೇಳಿಕೆಗಳಿಗೆ, ಇಂಥ ಬಾಲಿಶ್ ಹೇಳಿಕೆಗಳಿಗೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದು. ನಾವು ಕೊಡೋದಿದ್ರೆ ಡೈರೆಕ್ಟ್ ಸಿದ್ದರಾಮಯ್ಯ, DK ಶಿವಕುಮಾರ್, ಯಡಿಯೂರಪ್ಪ ಆಟೆ. ಪದ ಬಳಕೆ ಬಗ್ಗೆ ಅವ್ರು ಕೇಳ್ತಾರೆ. ಪದ ಬಳಕೆ ಅದು ಮೈಸೂರಿಂದ ಒಂದು ಕೋತಿ ಬರ್ತದೆ, ವಿಜಯಪುರದಿಂದ ಒಂದು ಕೋತಿ ಬರ್ತದೆ, ಪದ ಬಳಕೆ ಇದೆಯಲ್ಲ ಒಬ್ಬ MLA ಆಗಿ. ನೋಡ್ರಿ, ಕೋತಿ ಯಾರದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೋತಿ ಯಾರು ಅದಾರ, ಯತ್ನಾಳ್ ಅದಾರೋ, ನಮ್ಮ ಪ್ರತಾಪ್ ಸಿಂಹ ಅದಾರೋ, ಮತ್ತು ಯಾರದಾರೋ. ಆ ಕೋತಿ ಯಾವಾಗಲೂ ನನ್ನಂಗೆ ಎಲ್ಲ ಕೋತಿಗಳು ಅದಾವ ತಿಳ್ಕೊತೈತೆ ಅಷ್ಟೇ. ಕೋತಿ ತಲೆಯಾಗಿ ಏನಿರ್ತದೆ, ಮನುಷ್ಯರ ಅವರು ಕೋತಿ ಹಿಂಗೆ ವಿಚಾರ ಮಾಡ್ತಿರ್ತೈತಿ. ಇದು ದೊಡ್ಡ ಕೋತಿ, ನಾವು ಸಣ್ಣ ಕೋತಿ ಅಷ್ಟೇ. ಸರ್, ಈಗ ಧರ್ಮಸ್ಥಳದ ಪ್ರಕರಣದಲ್ಲಿ ಸರ್ ಬುರುಡೆ ಗ್ಯಾಂಗ್ ಮತ್ತೊಂದು ಇರ್ತದಿದ್ದಾರೆ ಸರ್. ಈಗ ವಿಠಲ್ ಗೌಡ ಅಂತೇಳಿ ಸಾಕಷ್ಟು ಅವರ ವಿಚಾರಣೆ ಮಾಡಿಕೊಳ್ಳೋ ಸಂದರ್ಭದಲ್ಲೂ ಕೂಡ 5 ಅಸ್ಥಿಪಂಜರ ಸಿಕ್ಕಿದೆ, ಅದು ಹೆಣ್ಣು ಅಸ್ಥಿಪಂಜರ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಯಾರು ಕೊಟ್ಟಾರ್ರಿ? ಈ ಸೌಜನ್ಯ ಅವರ ಮಾವ ಸರ್. ನೋಡ್ರಿ, ಅವನ ಹೆಂಗೆ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ? SIT ಅವ್ರು ಈ ಪ್ರಕರಣನ ಬೇರೆ ಇಲ್ಲ, SIT ಅವ್ರು ಏನಾರು ಕೊಟ್ಟಾರಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.